Hi guys, welcome back to my YouTube channel. So, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ it's all about how I style my hair with this make me bold 3-in-1 ಹೇರ್ ಸ್ಟೈಲ್ ಮಾಡೋದು. ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸ್ಕ್ರಾಲ್ ಮಾಡೋವಾಗೆಲ್ಲ ನೋಡ್ತಾನೆ ಇರ್ತೀರಾ. ಸೊ ನನ್ಗೂ ಅದು ಅಡ್ವರ್ಟೈಸ್ಮೆಂಟ್ ನೋಡಿ 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 ಟೆಂಪ್ಟ್ ಆಗಿ ಫೈನಲಿ ಆರ್ಡರ್ ಮಾಡಿದೆ. ಸೊ ಹೇಗ್ ಬರುತ್ತೆ, ಏನೇನಿರುತ್ತೆ, ಅದನ್ನ ಹೇಗ್ ಯೂಸ್ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ನಿಮ್ಗೆ ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ಇಸ್ ಇಟ್ ವರ್ತ್ ಬೈಯಿಂಗ್ ಆರ್ ಓಕೆ ಪ್ರಾಡಕ್ಟ್ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ತರ ಬರುತ್ತೆ. ಸೊ ಓಪನ್ ಮಾಡಿದಾಗ ಹೌ ಇಟ್ ಲುಕ್ಸ್. ನಾನು ಕರ್ಲರ್ ತಗೊಂಡಿಲ್ಲ, ಕರ್ಲ್ ಮಾಡೋದು ಓನ್ಲಿ ಹೇರ್ ಡ್ರೈಯರ್ ಅಂಡ್ ಇದು ಹೇರ್ ಬ್ರಷ್. ಓಕೆ, ಸೊ ಈ ತರ ಬರುತ್ತೆ ವಿತ್ ದಿಸ್. ಇದರಲ್ಲಿ ನೀವು ಹೀಟ್ ನೆಲ್ಲ ಎಷ್ಟು ಜಾಸ್ತಿ ಹೀಟ್ ಬೇಕಾ, ಮಿನಿಮಮ್ ಹೀಟ್ ಬೇಕಾ ಅಂತೆಲ್ಲ ಸೆಟ್ ಮಾಡ್ಬೋದು. ಮತ್ತೆ ಅದು ಸ್ಪೀಡ್ ಕೂಡ ಜಾಸ್ತಿ ಸ್ಪೀಡಲ್ಲಿ ಬೇಕಾ ಇಲ್ಲ ಮೀಡಿಯಂ ಸ್ಪೀಡ್ ಬೇಕಾ ಅಂತ ಇದರಲ್ಲಿ ನೀವು ಸೆಟ್ ಮಾಡ್ಬೋದು. ಆಮೇಲೆ ಹೇರ್ ಡ್ರೈ ಮಾಡುವಾಗ ಇದನ್ನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಸ್ಟ್ರೈಟ್ ಅಥವಾ ನೀವು ಸ್ಟೈಲ್ ಮಾಡುವಾಗ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಟ್ರೈ. ಈ ತರ ಇರುತ್ತೆ ಅಂಡ್ ಪ್ಲಗ್ ತುಂಬಾ ಉದ್ದ ಕೊಟ್ಟಿದ್ದಾರೆ, ಪರವಾಗಿಲ್ಲ. ತುಂಬಾ ದೂರ ಇಂದ ನೀವು ಪ್ಲಗ್ ಪಾಯಿಂಟ್ ಇಂದ ಯೂಸ್ ಮಾಡಬಹುದು. ಓಕೆ, ಫೋನಲ್ಲಿತ್ತು ಶಿಟ್. ಎಲ್ಲ ಹಾಕ್ಬಿಟ್ಟು ಆಮೇಲೆ ಆನ್ ಮಾಡೋಣ. ನಾನು ಫಸ್ಟು ತಲೆ ಹೇರ್ ಡ್ರೈ ಮಾಡಬೇಕು. ಸೊ ಹೇರ್ ಡ್ರೈ ಮಾಡೋದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೀಗೆ ಹಾಕಿ ಹಿಂಗ್ ಮಾಡಿದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಹಿಂಗ್ ಹಾಕಿ ಒಂದ್ ಕಡೆ ಹಿಂಗ್ ಟರ್ನ್ ಮಾಡಿದ್ರೆ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಬಟನ್ ಇದೆ. ಈ ಬಟನ್ ಹಿಂಗ್ ಕೆಳಗ್ ಡ್ರಾಪ್ ಮಾಡಿದ್ರೆ ಹಿಂಗೆ ತೆಗಿಬಹುದು. ಅದ್ ಲಾಕ್ ಆಗ್ಬಿಟ್ಟಿರುತ್ತೆ, ಹಂಗೆ ತೆಗೆದ್ರೆ ಬರಲ್ಲ. ಸೊ ಹಿಂಗ್ ಮಾಡಿದ್ರೆ ಲಾಕ್ ಆಯ್ತು. ನಿಮಗ್ ಟಕ್ಕಂತ ಸೌಂಡ್ ಕೇಳಿಸ್ತಾ ಇಲ್ವಾ, ಐ ಆಮ್ ನಾಟ್ ಶೋರ್. ಸೊ ನಾವು ಲೆಟ್ಸ್ ಡ್ರೈ ಮೈ ಹೇರ್. ಇಟ್ಸ್ ಪ್ರೆಟಿ ಕೂಲ್, ಬೇಗ ಡ್ರೈ ಆಗುತ್ತೆ. ಇದ್ರಲ್ಲಿ ನಿಮ್ಗೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು, 5 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಹೈ, ಮೀಡಿಯಂ, ಲೋ, ವಾರ್ಮ್, ಆಫ್ ಅಂತ 5 ಆಪ್ಷನ್ಸ್ ಇದೆ. ಇದ್ ಕೆಳಗಡೆ ಇದನ್ನ ಹಿಂಗ್ ಟರ್ನ್ ಮಾಡಿದ್ರೆ ನೀವು ಸೆಟ್ ಮಾಡ್ಕೊಬಹುದು ಎಲ್ಲಿಗೆ ಬೇಕು ಅಂತ. ನಾನು ವಾರ್ಮ್ ಅಲ್ಲಿ ಇಟ್ಟಿದ್ದೀನಿ, ವಾರ್ಮ್ ಅಂತ ಇದೆ. ಸೊ ಆ ವಾರ್ಮ್ ಆಗಿಟ್ಟು ನಾನು ಹೇರ್ನ ಡ್ರೈ ಮಾಡ್ಕೊತೀನಿ. ಪ್ರಿಟಿ ಮಚ್ ಹೇರ್ ಡ್ರೈ ಆಗಿದೆ. ನಾನು ಟವಲ್ ಕಟ್ಬಿಟ್ಟಿದ್ರಿಂದ ಸ್ವಲ್ಪ ಆಗ್ಲೇ ಡ್ರೈ ಆಗಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಏನು ಡ್ರೈ ಮಾಡೋದು ಬೇಕಾಗಿರ್ಲಿಲ್ಲ. ನೀವು ನೋಡ್ಬೋದು, ಲೈಕ್ ನೀರೇನು ಹೋಗೋ ತರ ಆ ತರ ಅಷ್ಟು ಏನು ನಂದು ಕೂದಲು ಆಗಿಲ್ಲ. ಓಕೆ, ಸೊ ಡ್ರೈ ಮಾಡಕ್ ಮುಂಚೆನೆ ಹೇರ್ ಸೆರಮ್ ಹಾಕ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಸೊ ಓಕೆ, ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಓಕೆ, ಈಗ ಹೇರ್ ಡ್ರೈ ಆಗಿದೆ ಪ್ರಿಟಿ ಮಚ್. ಸ್ಟೈಲ್ ಮಾಡಕ್ಕೆ ಸ್ವಲ್ಪ ಒದ್ದೆ ಇದೆ. ಸೊ ಹಾಗಿದ್ರೆ ಕುತ್ಕೊಳ್ಳುತ್ತೆ ನೀಟಾಗಿ. ಅಂದ್ರೆ ಸ್ವಲ್ಪ ಲೈಟ್, ತುಂಬಾ ನೀರ್ ಇರೋ ತರ ಎಲ್ಲ ನೀವೇ ನೋಡ್ಬೋದು ಡ್ರೈ ಆಗಿದೆ ಆಲ್ಮೋಸ್ಟ್. ಸೊ ಈಗ ಇದನ್ನ ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಇದು ಬಿಸಿ ಆಗಿರುತ್ತೆ, ತಕ್ಷಣ ಮುಟ್ಬೇಡಿ. ಸ್ವಲ್ಪ ಹೊತ್ತು ಕೂಲ್ ಆಗಕ್ ಬಿಟ್ಟು ಆಮೇಲೆ ರಿಮೂವ್ ಮಾಡಿ. ಆಗ್ಲೇ ಹೇಳ್ದಂಗೆ ಈ ಬಟನ್ನ ಹಿಂಗ್ ಕೆಳಗೆ ಎಳ್ದು ತಿರ್ಗಿಸಿದ್ರೆ ಇದು ಬರುತ್ತೆ. ಸೊ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡೋದನ್ನ ಅಟ್ಯಾಚ್ ಮಾಡೋಣ. ಇದು ಹೇರ್ ಸ್ಟೈಲ್ ಮಾಡೋ ಬ್ರಷ್ ಈ ತರ ಕಾಣಿಸುತ್ತೆ. ಆಗ್ಲೇ ಹೇಳ್ದಂಗೆ ಹಿಂಗಿಟ್ಟು ಹಿಂಗ್ ಹಾಕಿ ಹಿಂಗ್ ಮಾಡಿದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ನಾನು ಇಲ್ಲೇ ಆಫ್ ಮಾಡ್ಕೊಂಡಿದ್ದೀನಿ. ಓಕೆ, 1-2 ಸಲ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಟಿಪ್ಸ್ ಎಲ್ಲ ಫುಲ್ ಸ್ಟ್ರೈಟ್ ಆಗಿ ರಫ್ ಆಗ್ಬಿಟ್ಟಿದೆ. ನಾನು ಹೇರ್ ಕಟ್ ಮಾಡಿಸ್ಬೇಕು, ಸೊ ಹಂಗಾಗಿ ಬಿಟ್ಟಿದ್ದೀನಿ. ನೋಡಿದ್ರೆ ನೀವು ಅಂದ್ರೆ ಡೈರೆಕ್ಟ್ ಅಕೇಶನಲಿ ಮಾಡೋದಲ್ವಾ ಅಂತ ನೀವು ಮಾಮೂಲಿ
ಅಥವಾ 115 ಡೇಸ್ಗೋ ಮಂತ್ಲಿನೋ ಯೂಸ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ಒಂದ್ಸಲಿ ಮಾಡ್ತೀನಿ ಏನಾಗುತ್ತೆ ಬಿಡು ಅಂತ ಡೈರೆಕ್ಟ್ ಹೇರ್ ಮೇಲೆ ಸ್ಟ್ರೈಟ್ನಿಂಗ್ ಟೂಲ್ಸ್ ಅಥವಾ ಹೇರ್ ಸ್ಟೈಲಿಂಗ್ ಟೂಲ್ಸ್ ನ ಯೂಸ್ ಮಾಡ್ಬಿಡ್ತಾರೆ. ಬಟ್ ಆದ್ಮೇಲೆ ನಿಮಗೆ ಗೊತ್ತಾಗೋದು ನಿಮ್ ಹೇರ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ನಾನು ಒಂದ್ 2 ಸಲ ಯೂಸ್ ಮಾಡ್ಬಿಟ್ಟೆ, ನನ್ನ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಖಾಲಿ ಆಗಿತ್ತಂತ. ಬಟ್ ಆಮೇಲಿಂದ ನೋಡಿದ್ರೆ ಈ ಟಿಪ್ಸ್ ಫುಲ್ ಡ್ರೈ, ಯಾವಾಗ್ಲೂ ಎಷ್ಟು ಸ್ನಾನ ಮಾಡಿ ಸೆರಮ್ ಹಾಕಿದ್ರು ಡ್ರೈ ತರ ಕಾಣುತ್ತೆ, ಮತ್ತೆ ಫುಲ್ ಸ್ಟ್ರೈಟ್ ಚೂಪಾಗಿರೋ ತರ ಅನ್ಸುತ್ತೆ. ಸೊ ಆ ತರ ಆಗೋಯ್ತು. ಸೊ ಆಗಿಂದ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಇಲ್ಲದೆ ನಾನು ಯೂಸ್ ಮಾಡಲ್ಲ ಯಾವುದೇ ಸ್ಟ್ರೈಟ್ನಿಂಗ್ ಅಥವಾ ಹೀಟಿಂಗ್ ಟೂಲ್ಸ್ನ. ಸೊ ನಾನು ಬಿ ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಲಿಂಕ್ ಬೇಕಂದ್ರೂ ಲಿಂಕ್ ಅಂತ ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಸಿಗುತ್ತೆ. ಸೊ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಇಸ್ ಅ ಮಸ್ಟ್. ಸ್ಮೆಲ್ ಚೆನ್ನಾಗಿದೆ, ಘಮ್ಮುಂದೆ. ಬಾಯಿ ಓಪನ್ ಮಾಡ್ಕೊಂಡೆಲ್ಲ ಹಾಕ್ಬಿಡಿ, ಬಾಯಿ ಒಳಗೆಲ್ಲ ಹೋಗ್ಬಿಡುತ್ತೆ. ನಾನು ಹಂಗೆ ಒಂದೊಂದ್ಸಲಿ ಅದು ಗೊತ್ತಾಗಲ್ಲ ಅಂತ ಬಾಯಿ ಓಪನ್ ಇರುತ್ತೆ ಬಟ್ ಒಳಗೆ ಹೋಗ್ಬಿಡಿ. ಅಯ್ಯೋ ನನಗೆ ಬೀಳ್ತಿದೆ, ಎಲ್ಲ ಆಗ್ತಾ ಇದೀನಿ. ಓಕೆ ಡನ್. ಲೆನ್ಸಿಗೆ ಸ್ವಲ್ಪ ಜಾಸ್ತಿ ಹಾಕಿ, ಬಿಕಾಸ್ ಲೆಂತಲ್ಲೇ ನಾವು ಜಾಸ್ತಿ ಮಾಡೋದು. ಆ್ಯಂಡ್ ಒನ್ಸ್ ಡನ್, ಕೂಂಬ್ ಯೋರ್ ಹೇರ್. ಯಾಕಂದ್ರೆ ಡೈರೆಕ್ಟ್ ಆ ಬ್ರಷ್ ಇಂದ ಮಾಡೋದ್ರಿಂದ ಹೇರ್ ಸ್ವಲ್ಪ ಜಾಸ್ತಿ ಉದುರುತ್ತೆ ಅಂತ ಐ ಫೀಲ್. ಯಾಕಂದ್ರೆ ನಾವು ಸ್ವಲ್ಪ ಎಳೆಯೋದು ಆ ಥರ ಎಲ್ಲ ಮಾಡ್ತೀವಲ್ಲ, ಸಿಕ್ಕಿದ್ರೆ ಅವಾಗ ನೀಟಾಗಿ ಸ್ಟೈಲು ಮಾಡ್ಕೊಳಕ್ ಆಗಲ್ಲ. ಸೊ ಅದಕ್ಕೆ ಸ್ಟೈಲ್ ಮಾಡೋಕ್ಕೂ ಮುಂಚೆ ಒಂದ್ಸಲಿ ಬಿಡಿಸ್ಬಿಡೋದು ಒಳ್ಳೇದು. ಆ್ಯಂಡ್ ನಾನು ಇದನ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ನಾನು ಈ ಕೂಂಬ್ ಯೂಸ್ ಮಾಡ್ತೀನಿ. ಇದು ನನಗೆ ಹೇರ್ ಫಾಲ್ ಆಗೋದನ್ನ ಕಮ್ಮಿ ಮಾಡಿದೆ ಅಂತ ನನಗೆ ಫೀಲ್ ಆಗಿದೆ. ಯಾಕಂದ್ರೆ ಮುಂಚೆ ನಾನು ಪ್ಲಾಸ್ಟಿಕ್ ಕೂಂಬ್ ನಾರ್ಮಲ್ ಮನೇಲಿ ಯೂಸ್ ಮಾಡ್ತಾರಲ್ಲ ಅದು ಯೂಸ್ ಮಾಡ್ತಿದ್ದೆ. ಆಗ ಅದ್ರ ಟಿಪ್ಸ್ ಎಲ್ಲ ತುಂಬಾ ಶಾರ್ಪ್ ಇರುತ್ತೆ, ಎಲ್ಲ ಟಿಪ್ಪು ಸಾಫ್ಟ್ ಇರಲ್ಲ, ಒಂಥರ ಪ್ಲಾಸ್ಟಿಕ್ದಲ್ವಾ ನಿಮ್ಗೆ ಗೊತ್ತು. ಸೊ ಹಾಗಾಗಿ ನನಗೆ ಕೂದಲು ಅರ್ಧಕ್ಕೆ ಕಟ್ಟಾಗಿ ಬೀಳೋ ತರ ನಂಗೆ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಈ ಕೂಂಬ್ ಆರ್ಡರ್ ಮಾಡ್ಕೊಂಡೆ ಅಮೆಝಾನ್ ಇಂದ. ಇದು ಟಿಪ್ ತುಂಬಾ ಸಾಫ್ಟ್ ಇದೆ ಅನ್ಸುತ್ತೆ, ತುಂಬಾ ಚೆನ್ನಾಗೂ ಇದೆ. ನೀವು ನಿಧಾನಕ್ಕೆ ಯೂಸ್ ಮಾಡಿದ್ರೆ ಸಿಕ್ಬಿಡ್ಸಕ್ಕೆ ಎಲ್ಲ ಯು ಕ್ಯಾನ್ ಸಿ ಅಷ್ಟು ಕೂದಲು ಉದ್ರಲ್ಲ ನಿಧಾನಕ್ಕೆ. ಸೊ ಆಗ್ಲಿಂದ ನಾನು ಈ ಕೂಂಬ್ನೆ ಯೂಸ್ ಮಾಡ್ತೀನಿ ಸಿಕ್ಬಿಡ್ಸಕ್ಕೆ ಎಲ್ಲ. ಆಮೇಲೆ ಬೇರೆ ಏನಾದ್ರು ಬಾಚ್ಬೇಕಂದ್ರೆ ಬೇರೆ ಕೂಂಬ್ ತಗೋತೀನಿ. ಬಟ್ ಫಸ್ಟ್ ನಾನು ಸಿಕ್ಬಿಡ್ಸೋದೆಲ್ಲ ಇದ್ರಲ್ಲೇ. ನೋಡಿ, ನೀವೇ ನೋಡ್ಬೋದು, ಒಂದೇ ಕೂದಲು ಉದ್ರಿರೋದು. ಯೂಶಲಿ ತಲೆ ಸ್ನಾನ ಮಾಡಿದಾಗ ತುಂಬಾ ಕೂದಲು ಉದುರುತ್ತಲ್ವಾ, ಯಾಕಂದ್ರೆ ಸಿಕ್ತಾಗಿರುತ್ತೆ. ಸೊ ಇದ್ರಲ್ಲಿ ನಿಧಾನಕ್ಕೆ ಸಿಕ್ಬಿಡ್ಸೋದ್ರಿಂದ ಹೇರ್ ಫಾಲ್ ಅಷ್ಟು ಆಗಲ್ಲ. ಇದ್ರದ್ದು ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲಿಂಕಲ್ಲಿ ಕಮೆಂಟ್ ಮಾಡಿ ನಿಮಗೆ ಪ್ರಾಡಕ್ಟ್ ಲಿಂಕ್ ಸೆಂಡ್ ಮಾಡ್ತೀನಿ. ಓಕೆ, ಸಿಕ್ಬಿಡ್ಸಾಯ್ತು. ವಿ ಆರ್ ರೆಡಿ ಟು ಸ್ಟೈಲ್. ನನ್ಗೆ ಯಾಕೋ ನನ್ನ ಕೂದಲು ಹಾಗೆ ಚೆನ್ನಾಗಿ ಅನಿಸ್ತಿದೆ, ಏನು ಸ್ಟೈಲಿಂಗ್ ಬೇಡ ಅಂತ. ಬಟ್ ಸ್ಟಿಲ್ ತೋರ್ಸೋದಕ್ಕೋಸ್ಕರ ಮಾಡ್ತೀನಿ. ಓಕೆ, ಟೂಲ್ ಐ ಮೀನ್ ಸ್ಟ್ರೈಟ್ನರ್ ಇಸ್ ರೆಡಿ. ಇಲ್ಲೇ ಆಫ್ ಮಾಡಿದ್ದೆ, ಈಗ ಆನ್ ಮಾಡ್ತೀನಿ. ಮೀಡಿಯಮ್ ಇಟ್ಟಿದ್ದೀನಿ.
ನೋಡ್ಬೋದು ಬಿಫೋರ್ಗೂ ಆಫ್ಟರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಾನು ಸ್ಟೈಲ್ ಮಾಡಿರೋದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಈ ಟಿಪ್ಸ್ ಎಲ್ಲ ಬೆಂಡ್ ಆಗಿದೆ ಅಂಡ್ ಸಾಫ್ಟ್ ಕೂಡ ಆಗಿದೆ. ನಾನು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಹಾಕಿರೋದ್ರಿಂದ ಕೂದಲಿಗೂ ಅಷ್ಟು ಹಾರ್ಮ್ ಮಾಡಲ್ಲ. ನೀವು ಮುಂಚೆ ಬಿಫೋರ್ ನನ್ನ ಕೂದಲಿದ್ದಕ್ಕೂ ಆಫ್ಟರ್ ನೋಡೋದಕ್ಕೂ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ನಿಮ್ ಕೂದಲನ್ನ ಅದು ಚೇಂಜ್ ಮಾಡಿದೆ ಅಂತ. ನೀವಿನ್ನ ಜಾಸ್ತಿ ಕರ್ಲ್ಸ್ ಕೂಡ ಮಾಡ್ಬೋದು ಅದರಲ್ಲಿ. ಹಿಂಗ್ ತಿರ್ಗಿಸಿ ಐ ಮೀನ್ ಕರ್ಲ್ ಮಾಡೋ ಪ್ರೊಸೀಜರ್ ಇರುತ್ತಲ್ಲ ಆ ಥರ ಮಾಡಿದ್ರೆ ಯು ಕ್ಯಾನ್ ಗೆಟ್ ಬ್ಯೂಟಿಫುಲ್ ಕರ್ಲ್ಸ್ ಆಲ್ಸೋ. ನೀವೇ ನೋಡ್ಬೋದು ನನ್ನ ಹೇರ್ ಎಷ್ಟು ಸ್ಟ್ರೇಟ್ ಆಗಿದೆ ವಿತ್ ಇನ್ ನೋ ಟೈಮ್. ಜಸ್ಟ್ 2 to 3 minutes ಡ್ರೈ ಮಾಡೋದನ್ನ ಇಫ್ ಯು ಇಗ್ನೋರ್, ಜಸ್ಟ್ ಸ್ಟೈಲಿಂಗ್ ಅಂದ್ರೆ ಈ ಬ್ರಷ್ ಅಲ್ಲಿ 1-2 ಸಲ ಹಿಂಗ್ ಮಾಡ್ಕೊಂಡ್ಬಿಟ್ರೆ ಯೋರ್ ಹೇರ್ಸ್ ಇಸ್ ಸೆಟ್. So for me it's a big yes, big thumbs up. It is working and ತುಂಬಾ ಈಸಿ ಆಗಿದೆ ಯೂಸ್ ಮಾಡಕ್ಕೆ. ಇದು ನಾರ್ಮಲ್ ಕೂಂಬ್ ತರಾನೇ ಅನ್ಸುತ್ತೆ. ಮುಂಚೆ ಸ್ಟ್ರೈಟ್ನರ್ಸ್ ಎಲ್ಲ ಆದ್ರೆ ಎಲ್ಲಿ ಮುಟ್ಬಿಡ್ತೀವೋ ಎಲ್ಲಿ ಕೈ ಸುಟ್ಟೋಗ್ಬಿಡುತ್ತೋ ಅಂತ ಭಯ ಆಗೋದು. ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡೋವಾಗ ತುಂಬಾ ಕೇರ್ಫುಲ್ ಇರ್ಬೇಕಾಯ್ತು, ಯಾಕಂದ್ರೆ ಎಲ್ಲರಿಗೂ ಒಂದಲ್ಲ ಒಂದ್ಸಲಿ ಸ್ಟ್ರೈಟ್ನರ್ ಅಲ್ಲಿ ಸುಟ್ಕೊಂಡು ಗಾಯ ಆಗೇ ಆಗಿದೆ. ಇದು ಏನು ಕೈಗೆ ಹಾರ್ಮ್ ಇಲ್ಲ, ಡೈರೆಕ್ಟ್ ಕೂದಲು ಮೇಲೆ ನಾರ್ಮಲ್ ಬ್ರಷ್, ಹೇರ್ ಬ್ರಷ್ ಯೂಸ್ ಮಾಡ್ದಂಗೆನೆ ಯೂಸ್ ಮಾಡ್ತೀವಿ. ಅಂಡ್ ಯು ಕ್ಯಾನ್ ಸಿ ಮೈ ಹೇರ್ ವಿತ್ ಇನ್ ನೋ ಟೈಮ್ ನನ್ನ ಹೇರ್ ಸೆಟ್ ಆಗಿದೆ. ನೀವು ನೋಡ್ಬೋದು ಈ ತರ ಹಿಂಗೆ ನಾನು ಆ ತರ ಇನ್ಸೈಡ್ ಹಿಂಗೆ ರೋಲ್ ಮಾಡಿದ್ರಿಂದ ಯು ಕ್ಯಾನ್ ಸಿ ಟಿಪ್ಸ್ ಎಲ್ಲ ಈ ತರ ನೀಟಾಗಿ ಕೂತಿದೆ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಸ್ಟೈಲ್ ಮಾಡ್ಕೊಬಹುದು ವಿತ್ ಇನ್ ನೋ ಟೈಮ್. ಫಾರ್ ಮೀ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿದ್ರೆ ಅ ಬಿಗ್ ಎಸ್, ನಿಮ್ ಕೂದ್ಲಿಗೆ ಏನು ಹಾರ್ಮ್ ಮಾಡಲ್ಲ. ಸೊ ಗೋ ಫಾರ್ ಇಟ್ ಗೈಸ್. ನಿಮ್ಗೆ ಏನಾದ್ರು ಈ ಕೂಂಬ್ ಲಿಂಕ್ ಬೇಕಂದ್ರೆ ಅಂಡ್ ಈ ಮೇಕ್ ಮಿ ಬೋಲ್ಡ್ ನಾ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ and subscribe to my YouTube channel for more such informative and review videos. See you guys in the next video. Bye.